ತಿಂಗಳ ಹಿಂದಷ್ಟೇ 2024ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಮುಕ್ತಾಯವಾಗಿತ್ತು. ಆದರೆ 17ನೇ ಆವೃತ್ತಿಯಲ್ಲೂ ಕೂಡ RCB ಟ್ರೋಫಿ ಇಲ್ಲದೆ ಬರಿಗೈಲಿ ವಾಪಸ್ಸಾಗಿದೆ. ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿತ್ತಾದರೂ ಕೂಡ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋಲುವ ಮೂಲಕ 4ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಟುಕೊಳ್ತು. ಆದರೆ 2025ರ IPLನಲ್ಲಿ ಕಪ್ ಗೆದ್ದೇ ಗೆಲ್ಲಬೇಕು ಎನ್ನುವ ಗುರಿಯನ್ನು ಹೊಂದಿರೋ ಫ್ರಾಂಚೈಸಿ ಬೆಂಗಳೂರು ತಂಡದಲ್ಲಿ ಸಾಕಷ್ಟು ಬದಲಾವಣೆ ಮಾಡೋ ಪ್ಲಾನ್ನಲ್ಲಿದೆ. ಹಾಗೆ ಹರಾಜು ಪ್ರಕ್ರಿಯೆಯಲ್ಲೂ ಕೂಡ ಕೆಲ ನಿಯಮಗಳನ್ನು ಬದಲಾವಣೆ ಮಾಡುವಂತೆ ಎಲ್ಲಾ ತಂಡಗಳ ಫ್ರಾಂಚೈಸಿಗಳು ಕೂಡ ಆರ್ಗನೈಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಇದಕ್ಕೆ BCCI ಮಾತ್ರ ಸುತಾರಾಮ್ ಒಪ್ತಾ ಇಲ್ಲ ಎನ್ನಲಾಗಿದೆ. ಹೀಗಾಗಿ ಬೆಂಗಳೂರು ತಂಡ 4 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳೋ ಚಿಂತನೆಯಲ್ಲಿದೆ. ಯಾರ್ಯಾರು ಮತ್ತು ಯಾಕೆ ಅನ್ನೋದನ್ನ ಹೇಳ್ತೇನೆ ನೋಡಿ. 2025ರ IPL ಮೆಗಾ ಟೂರ್ನಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 4 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಮುಂದಾಗಿದೆ. 17ನೇ ಆವೃತ್ತಿಯ IPL ಟೂರ್ನಿಯ ಫಸ್ಟ್ ಹಾಫ್ನಲ್ಲಿ ಫ್ಲಾಪ್ ಶೋ ತೋರಿದ್ದ RCB ಸೆಕೆಂಡ್ ಹಾಫ್ನಲ್ಲಿ ಗ್ರೇಟ್ ಕಂಬ್ಯಾಕ್ ಮಾಡಿತ್ತು. ಸತತ 6 ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೂ ಎಂಟ್ರಿ ಕೊಟ್ಟಿತ್ತು. ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಎದುರು ಮುಗ್ಗರಿಸುವ ಮೂಲಕ ಮತ್ತೊಮ್ಮೆ IPL ಟ್ರೋಫಿಯಿಂದ ವಂಚಿತವಾಗಿತ್ತು. ಆದರೂ ಕೂಡ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ದ್ವಿತೀಯಾರ್ಧದಲ್ಲಿ ತೋರಿದ ಪ್ರದರ್ಶನ ಬೆಂಗಳೂರು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. 2025ರ IPL ಟೂರ್ನಿಗೂ ಮುನ್ನ ಕೆಲ IPL ಫ್ರಾಂಚೈಸಿಗಳು 8 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಆದರೆ IPL ಆರ್ಗನೈಸಿಂಗ್ ಕಮಿಟಿ ಮಾತ್ರ 3+1 ಸೂತ್ರದ ಪ್ರಕಾರ ರಿಟೈನ್ಗೆ ಅವಕಾಶ ನೀಡಿದೆ. ಅಂದರೆ 3 ನೇರ ರಿಟೈನ್ ಹಾಗೂ 1 ರೈಟ್ ಟು ಮ್ಯಾಚ್ ಕಾರ್ಡ್ ಬಳಕೆಗೆ ಅವಕಾಶ ನೀಡಲು BCCI ಮುಂದಾಗಿದೆ. ಹೀಗಾಗಿ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 3 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲಿದೆ. ಹಾಗೆ ಒಬ್ಬರನ್ನ RTM ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಎನ್ನಲಾಗ್ತಿದೆ. RCB ತಂಡದಲ್ಲಿ ಘಟಾನುಘಟಿ ಆಟಗಾರರು ಇದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮರೂನ್ ಗ್ರೀನ್, ಫಾಫ್ ಡುಪ್ಲೆಸಿಸ್ ಸೇರಿದಂತೆ ಹಲವು T20 ಸ್ಪೆಷಲಿಸ್ಟ್ ಆಟಗಾರರ ದಂಡೆ ಇದೆ. ಹೀಗಿದ್ರೂ ಕೂಡ ರಿಟೈನ್ ಮಾಡಿಕೊಳ್ಳೋಕೆ ಇರುವುದೇ 4 ಮಾತ್ರ. ಹೀಗಾಗಿ ಆಕ್ಷನ್ಗೂ ಮುನ್ನ ಯಾರಿಗೆಲ್ಲ ಮಣೆ ಹಾಕಬಹುದು ಅನ್ನೋದನ್ನ ಹೇಳ್ತೇನೆ ನೋಡಿ. ರನ್ ಮೆಷಿನ್ ವಿರಾಟ್ ಕೊಹ್ಲಿ. RCB ತಂಡದ ಬ್ರಾಂಡೇ ಕಿಂಗ್ ವಿರಾಟ್ ಕೊಹ್ಲಿ. ಹೀಗಾಗಿ ಈ ಬಾರಿ ಕೂಡ ಕಿಂಗ್ ಕೊಹ್ಲಿಯನ್ನ ರಿಟೈನ್ ಮಾಡಿಕೊಳ್ಳುವುದು ಖಚಿತ. RCB ತಂಡದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿಯನ್ನ ಬೆಂಗಳೂರು ಫ್ರಾಂಚೈಸಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. 17ನೇ ಆವೃತ್ತಿಯ IPLನಲ್ಲಿ ಕೊಹ್ಲಿ RCB ಪರ ಅತ್ಯುತ್ತಮ ಪ್ರದರ್ಶನ ನೀಡಿದರು. 15 ಪಂದ್ಯಗಳಲ್ಲಿ 741 ರನ್ ಬಾರಿಸಿ ಆರೆಂಜ್ ಕ್ಯಾಪ್ ಕೂಡ ತಮ್ಮದಾಗಿಸಿಕೊಂಡಿದ್ದರು. ಅಲ್ಲದೆ ಕೊಹ್ಲಿ RCB ತಂಡದ ಆಸ್ತಿ ಎಂದ್ರೂ ಕೂಡ ಅತಿಶಯೋಕ್ತಿಯಲ್ಲ. ಸೊ ವಿರಾಟ್ ಕೊಹ್ಲಿಯನ್ನ ಬೆಂಗಳೂರು ತಂಡದಿಂದ ಕೈ ಬಿಡೋ ಪ್ರಶ್ನೆಯೇ ಬರೋದಿಲ್ಲ. ಸೆಂಚುರಿ ಸ್ಟಾರ್ ವಿಲ್ ಜಾಕ್ಸ್. ಇಂಗ್ಲೆಂಡ್ ಮೂಲದ ಸ್ಫೋಟಕ ಬ್ಯಾಟರ್ ವಿಲ್ ಜಾಕ್ಸ್ರನ್ನ RCB ತಂಡ IPL ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳಲು ನಿರ್ಧರಿಸಿದೆ. 25 ವರ್ಷದ ಬ್ಯಾಟಿಂಗ್ ಆಲ್ರೌಂಡರ್ ವಿಲ್ ಜಾಕ್ಸ್ RCB ಪರ ಕೇವಲ 8 ಪಂದ್ಯಗಳನ್ನಾಡಿ 175ರ ಸ್ಟ್ರೈಕ್ ರೇಟ್ನಲ್ಲಿ 230 ರನ್ ಸಿಡಿಸಿದ್ದಾರೆ. ಅಲ್ಲದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಶತಕ ಕೂಡ ಸಿಡಿಸಿದ್ರು. ಹೀಗಾಗಿ ಬೆಂಗಳೂರು ತಂಡವು ರಿಟೈನ್ ಮಾಡಿಕೊಂಡ್ರೆ ಒಳ್ಳೆಯ ಆಯ್ಕೆ ಎನಿಸಿಕೊಳ್ಳಲಿದ್ದಾರೆ. ತಂಡದ ಆಪತ್ಬಾಂಧವ ರಜತ್ ಪಾಟಿದಾರ್. ಇನ್ನು RCB ತಂಡದ ಪರ ಸ್ಥಿರ ಪ್ರದರ್ಶನದ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಆಟಗಾರ ಅಂದ್ರೆ ಅದು ರಜತ್ ಪಾಟಿದಾರ್. 17ನೇ ಆವೃತ್ತಿಯ IPLನಲ್ಲಿ ಪಾಟಿದಾರ್ 15 ಪಂದ್ಯಗಳನ್ನಾಡಿ 177.13ರ ಸ್ಟ್ರೈಕ್ ರೇಟ್ನಲ್ಲಿ 395 ರನ್ಗಳನ್ನು ಸಿಡಿಸಿದರು. ಹೀಗಾಗಿ RCB ತಂಡ ಪಾಟಿದಾರ್ ಅವರನ್ನ ರಿಟೈನ್ ಮಾಡಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಬೌಲಿಂಗ್ ಸ್ಟ್ರೆಂತ್ ಮೊಹಮ್ಮದ್ ಸಿರಾಜ್. 2018ರಿಂದಲೂ ಕೂಡ RCB ತಂಡದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿರೋ ಹೈದರಾಬಾದ್ ಮೂಲದ ವೇಗಿ ಮೊಹಮ್ಮದ್ ಸಿರಾಜ್ ಅವರನ್ನ RCB RTM ಕಾರ್ಡ್ ಬಳಸಿ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಸಿರಾಜ್ ಕಳೆದ ಆವೃತ್ತಿಯ IPLನಲ್ಲಿ 14 ಪಂದ್ಯಗಳನ್ನಾಡಿ 15 ವಿಕೆಟ್ ಕಬಳಿಸಿದರು. ಬೌಲಿಂಗ್ನಲ್ಲಿ ಕೊಂಚ ದುಬಾರಿ ಆಗಿದ್ರೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ತಂಡಕ್ಕೆ ಆಸರೆಯಾಗಬಲ್ಲ ದಾಳಿಯನ್ನ ಸಿರಾಜ್ ನಡೆಸಬಲ್ಲರು. ಒಟ್ನಲ್ಲಿ RCB ಅನ್ನೋದು ಒಂದು ತಂಡ ಅಲ್ಲ, ಎಮೋಷನ್ ಅನ್ನೋದನ್ನ 17 ಸೀಸನ್ಗಳಿಂದಲೂ ಫ್ಯಾನ್ಸ್ ಹೇಳ್ತಾನೆ ಇದ್ದಾರೆ. ಸೊ ಇಂಥ ನಿಷ್ಠಾವಂತ ಅಭಿಮಾನಿಗಳಿಗೋಸ್ಕರನಾದರೂ ಬೆಂಗಳೂರು ಫ್ರಾಂಚೈಸಿ ಮುಂದಿನ ಸಲ ಟ್ರೋಫಿ ಗೆಲ್ಲೋ ಪ್ಲಾನ್ ಮಾಡ್ತಾ ಇದೆ.